ಓಡಾಡೋಕ್ಕೆ ಆಗ್ತಾ ಇಲ್ಲ ಸರ್. ನೋಡಿ ವಾಮಿಟ್ ಬರೋಂಗಿದೆ ನನಗೀಗ. ಏನು ಸರ್ ಹೆಂಗೆ ಸರ್ ಓಡಾಡೋದು? ಇಲ್ಲ ಸರ್, ರಾಜಕೀಯ ವ್ಯಕ್ತಿಗಳು ಮನೆ ಮುಂದ್ಗಡೆ ಈ ಥರ ಇದ್ದರೆ ಅವರು ಸುಮ್ಮನೆ ಇರ್ತಾರಾ ಸರ್? ಹಾಂ, ಹೆಂಗೆ ಸರ್ ಓಡಾಡೋದು? ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮೂಗು ಮುಚ್ಕೊಂಡೆ ಜೀವನ ಮಾಡೋಕ್ಕಾಗ್ತದ ಸರ್? ನಾವು ಈ ರೋಡಲ್ಲಿ ಯೂಟರ್ನ್ ಇಲ್ಲ ಮುಂದ್ಗಡೆ, ಹೀಗೆ ಇಲ್ಲೇ ಬಂದು ಯೂಟರ್ನ್ ಮಾಡ್ಕೊಂಡು ಹೋಗ್ಬೇಕು. ಹಾಂ, ಸಗಣಿ ಎಲ್ಲ ಇಲ್ಲೇ ಇದೆ ಸರ್. ಗಾರ್ಬೇಜ್ ಎಲ್ಲ ಪೂರ ಇಲ್ಲೇ ಇದೆ ಸರ್. 2 ದಿನ 3 ದಿನ ಆದ್ರೇನು ಎತ್ತೋದಿಲ್ಲ ಸರ್. ಮಳೆ ಬಂದರೂ ಅಂತೂ ನಮ್ಮ ಕತೆ ಬೇಡ ಸರ್. ಏನು ವ್ಯಾಪಾರನೇ ಇಲ್ಲ, ಏನು ಕ್ಲೀನು ಮಾಡಲ್ಲ, ಬರೇ ಕಚ್ಚಡ. ಇಲ್ಲಿ ವಾಸನೆಗ ನಮ್ಮ ಸುಮ್ಗೆ ಒಂದೊಂದು ವ್ಯಾಪಾರ ಮಾಡ್ತೀವಿ, ಏನಿಲ್ಲ. ಕಚ್ಚಡದಿಂದಲೇ ತುಂಬ ಜಾಸ್ತಿ ಒಂದೊಂದು ದದ್ದು ಸಿಸ್ತಪ್ಪ ಬರುತ್ತೆ, ಬಾಯಿ ಬಡ್ಕೊಂಡೋಗಾಗುತ್ತೆ, ಬೇರೆ ದಾರಿ ಇಲ್ಲ ನಮ್ಗೆ. ಫುಲ್ಲು ಈ ವಾಸನೆ ಯಾರೂ ಬರಲ್ಲ ಇಲ್ಲಿ. ಈ ಕಡೆ ಊಟ ಮಾಡೋಕ್ಕಾಗ್ತಾಯಿಲ್ಲ, ವಾಸನೆ ಹಂಗೆ ಬರ್ತಾರೆ, ಹಂಗೆ ಹೋಗ್ಬಿಡ್ತಾರೆ ರಿಟರ್ನ್. ನೋಡಿ ಹಿಂಗೆ ನೋಡ್ತಿರಲ್ಲ ವಾಸನೆ ಹಿಂಗೆ ಬರ್ತದೆ ಅಂತ. ದಯವಿಟ್ಟು ಸ್ವಲ್ಪ ಹೇಳಿದ್ರೆ ನಮಗೆ ಒಳ್ಳೇದಾಗುತ್ತೆ. ವ್ಯಾಪಾರ ಆಗ್ತಾಯಿಲ್ಲ, ನಮ್ಗೆ ಯಾರಿಗೂ ಆಗ್ತಾಯಿಲ್ಲ ವ್ಯಾಪಾರ ಇಲ್ಲಿ. ಈ ಒಂದು 6-7 ತಿಂಗಳಿಂದ ಈ ರೋಡು ತುಂಬಾ ಅಧ್ವಾನ ಆಗಿಬಿಟ್ಟಿದೆ. ನಮ್ಮ ಗುಂಡನ ಅವರು ತುಂಬ ಟ್ರೈ ಮಾಡಿದ್ರು ಈ ರೋಡ್ನ ರೆಡಿ ಮಾಡೋಕ್ಕೆ. ಲಾರಿಯಲ್ಲಿ ಎಲ್ಲ ಕಚರ ತುಂಬಿಸಿದ್ರು, JCB ಎಲ್ಲ ಎತ್ಕೊಂಡೋದ್ರು. ಆದ್ರೂ ನಮಗೆ ಏನು ಪರಿಹಾರ ಸಿಗ್ತಾ ಇಲ್ಲ. ಇಲ್ಲಿ ತುಂಬ ತೊಂದರೆಗಳಿದೆ. ಬಂದವರೆಲ್ಲ ಮಾರ್ಕೆಟಿಂದ ಎಲ್ಲ ಕಚರ ಹಾಕ್ತಾವ್ರೆ. ಅದು ನೇಟಿಗೆ ಬಂದು ಹಾಕ್ಬಿಡ್ತಾರೆ ಕಚಡ.